ಸುರ್ಜೇವಾಲಾ ಅವರು ಎಲ್ಲ ಶಾಸಕರನ್ನ ಭೇಟಿ ಆಗುವಂಥದ್ದು ಭಾಳ ದಿನಗಳಾಗಿತ್ತು. ಏನೇ ಸಮಸ್ಯೆಗಳಿದ್ದರೂ ಕೂಡ ಒಳ್ಳೆಯದು ಕೆಟ್ಟದ್ದು ಪಕ್ಷದ ಭಾಗವಾಗಿರುವಂಥ ಶಾಸಕರಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಒಂದು ವೇದಿಕೆ ಅವಶ್ಯಕತೆ ಇರುತ್ತೆ. ಆ ಜಿಲ್ಲೆಯ ಸಮಸ್ಯೆ ಇರ್ಬೋದು, ಪ್ರತ್ಯೇಕವಾಗಿ ಕ್ಷೇತ್ರದ ಸಮಸ್ಯೆ ಇರ್ಬೋದು, ಅವರವರ ಕ್ಷೇತ್ರ ವ್ಯಾಪ್ತಿ, ಜಿಲ್ಲೆ ವ್ಯಾಪ್ತಿ, ಜವಾಬ್ದಾರಿ ವ್ಯಾಪ್ತಿಯಲ್ಲಿ ಅವರ ಭಾವನೆಗಳು ಅಥವಾ ಪಕ್ಷದ ಸಂಘಟನೆಯಲ್ಲಿ ಏನೂ ಕುಂದುಕೊರತೆ ಆಗದೆ ಇರೋಂಗೆ ನೋಡ್ಕೊಳ್ಳೋ ಅಂಥದ್ದು ವಿಚಾರಗಳ ಬಗ್ಗೆ ಒಂದು ವೇದಿಕೆಯನ್ನು ಕೊಟ್ಟಿದ್ದಾರೆ. ಆ ವೇದಿಕೆಯನ್ನು ಎಲ್ಲ ಶಾಸಕರು ಉಪಯೋಗ ಮಾಡ್ಕೋಬೇಕು. ಖಂಡಿತ ಇಲ್ಲ. ಪಕ್ಷ ಜನ ಆಶೀರ್ವಾದ ಮಾಡಾದ್ಮೇಲೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಅಧಿಕಾರಕ್ಕೆ ಬಂದಾಗಿದ್ದ ತಕ್ಷಣ ಶೋಷಿತರು, ರೈತರು, ಬಡವರು, ಕಾರ್ಮಿಕರನ್ನ ಕೈ ಹಿಡಿಯುವಂಥ ಕಾರ್ಯಕ್ರಮಗಳನ್ನ, ಕಲ್ಯಾಣ ಕಾರ್ಯಕ್ರಮಗಳನ್ನ ಮಾಡೋಕ್ಕೆ ಹೋದರು. ಆವಾಗ ಕ್ಷೇತ್ರಕ್ಕೆ ಇದಕ್ಕೆ ಮುಂಚೆ ಪ್ರತಿ ವರ್ಷ ಒಂದಿಷ್ಟು ಅನುದಾನ ಅಂತ ಜಾಸ್ತಿನೇ ಕೊಡ್ತಾಯಿದ್ರು. ಪ್ರತಿ ಶಾಸಕರು ಅಥವಾ ಕ್ಷೇತ್ರ ಅಭಿವೃದ್ಧಿಗೆ ಅಂತಲೇ ಅನುದಾನ ಕೊಡ್ತಾಯಿದ್ರು. ಆದ್ಯತೆ ಫಸ್ಟ್ ಕೊಟ್ಟರು ಯಾರು ಶ್ರಮಿಕರಿದ್ದಾರೆ, ಕಾರ್ಮಿಕರಿದ್ದಾರೆ, ರೈತರು, ಬಡವರು. ಕೋವಿಡ್ ತದನಂತರ ದಿನಗಳನ್ನ ಸುಧಾರಣೆ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿದ್ರಲ್ಲ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ, ಅದಕ್ಕೆ ಮೊದಲನೇ ಆದ್ಯತೆ ಕೊಟ್ಟಿದ್ದಾರೆ. ಶಾಸಕರಿಗೆ ಅನುದಾನ ಕೊಡಲ್ಲ ಅನ್ನೋವಂಥ ವಿಚಾರ ಅಲ್ಲ, ಆದ್ಯತೆ ಬಡವರು ಆದ್ಯತೆ ಕೊಟ್ಟಿರುವಂಥದ್ದು ಅಂಥ ವರ್ಗದವ್ರಿಗೆ, ಶೋಷಿತ ವರ್ಗದವ್ರಿಗೆ, ಬಡವ್ರಿಗೆ. ನಾವು ಅನುದಾನ ವಂಚಿತವಾಗಿದೆ ಆ ಒಂದು ದೃಷ್ಟಿಕೋನದಿಂದ ಸರ್ಕಾರದ ಬಗ್ಗೆ ನಮ್ದು ಯಾವುದೇ ಒಂದು ಆಪಾದನೆ ಅಥವಾ ಕಡಿಮೆ ಆಗಿದೆ ಅನ್ನೋವಂಥ ವಿಚಾರಕ್ಕೆ ಅಲ್ಲ. ಮುಂದೆ ಅದನ್ನು ಸರಿ ಮಾಡ್ಕೋತಾರೆ. ಕ್ಷೇತ್ರದ ಅಭಿವೃದ್ಧಿಗೂ ಅನುದಾನ ಕೊಡಲೇಬೇಕು. ಅನುದಾನ ಕೊಡ್ತಾರೆ, ಕೊಡದೇ ಇರೋಕ್ಕಾಗಲ್ಲ. ಬಡವ್ರನ್ನ ಇಷ್ಟು ಕನಿಕರವಾಗಿ ನೋಡೋರು, ಕಷ್ಟದಲ್ಲಿರೋರನ್ನ ಇಷ್ಟು ಅವ್ರದ್ದೇ ಪಕ್ಷದ ಶಾಸಕರನ್ನ ಹೆಂಗೆ ಕೈ ಬಿಡ್ತಾರೆ? ಬಿಡಲ್ಲ, ನೋಡ್ತಾರೆ, ಅವ್ರನ್ನೂ ನೋಡ್ತಾರೆ. ನಮಗೂ ತಾಳ್ಮೆ ಬೇಕು ಅಲ್ವಾ? ಜಿಲ್ಲೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಅಸಮಾಧಾನಗಳಿದ್ದಾವೆ, ಶಾಸಕರ ಮಧ್ಯೆ ಹೊಂದಾಣಿಕೆಗಳಿಲ್ಲ, ಇದನ್ನೇನಾದರೂ ಶಾಸಕರ ಮಧ್ಯೆ ಹೊಂದಾಣಿಕೆ ಇಲ್ಲ ಅನ್ನೋ ಪ್ರಶ್ನೆಗಿಂತ ಪಕ್ಷದಲ್ಲಿ ನಿಷ್ಠಾವಂತರನ್ನ ಕಡೆಗಣಿಸಬಾರ್ದು ಅನ್ನೋ ಒಂದು ನೋವಿದೆ. ಪಕ್ಷಕ್ಕೆ ಎಂಥ ಅಗ್ನಿ ಪರೀಕ್ಷೆ ಇದ್ದಾಗೂ ಕೂಡ ಪಕ್ಷದ ಗೌರವ ಉಳಿಸೋವಂಥದ್ದು ಯಾರು, ಎಂಥ ಕಾರ್ಯಕರ್ತರಿಗೆ ಅವಕಾಶ ಕೊಟ್ಟಿದ್ದೀವಿ, ಅವರು ಜವಾಬ್ದಾರಿಗೆ ಬಂದಾದಮೇಲೆ ಪಕ್ಷ ಸಂಕಷ್ಟದಲ್ಲಿದ್ದಾಗ ಪಕ್ಷನ ನಾವು ಯಾವತ್ತೂ ಕೂಡ ಅಗೌರವಾಗಿ ನಡ್ಕೊಂಡಿಲ್ಲ. ಯಾವತ್ತೇ ಒಂದು ಮೀಡಿಯಾಗೆ ಹೋಗಿಲ್ಲ. ನಾವ್ಯಾವತ್ತೂ ಪಕ್ಷನ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟು ಹೆದರಿಸಿ ಇನ್ನೊಂದು ಮಾಡಿ ಒಂದು ಅಧಿಕಾರಕ್ಕೋಸ್ಕರ ಅಥವಾ ಒಂದು ಸುಳ್ಳು ಪ್ರಚಾರ ಮಾಡೋದಕ್ಕೋಸ್ಕರ ನಾವು ಯಾವತ್ತೂ ಯಾವ ವೇದಿಕೆನೂ ತೊಗೊಂಡಿಲ್ಲ. ಇವತ್ತು ಆ ಥರ ತೊಗೊಳ್ಳಲ್ಲ. ನಮ್ಮ ಉದ್ದೇಶ ಇರೋದು ನಮ್ಮನ್ನು ಪಕ್ಷ ಗುರುತಿಸಿದೆ. ಪಕ್ಷ ಗುರುಸಿದ್ಮೇಲೆ ನಾವು ಪಕ್ಷಕ್ಕೆ ಮೊದಲನೇ ಆದ್ಯತೆ ಕೊಡಬೇಕು, ಗೌರವ ಕೊಡಬೇಕು, ತಾಯಿ ಸ್ಥಾನದಲ್ಲಿ ನೋಡಬೇಕು. ತಾಯಿ ಅಂತ ಹೇಳಿಬಿಟ್ಟು ಪಕ್ಷಕ್ಕೆ ಏನು ಬೇಕೋ ಅಗೌರವ ಮಾಡೋರು ಏನಾಗಿದ್ದಾರೆ, ಏನೇನು ಆಟ ಆಡ್ತಾ ಇದ್ದಾರೆ ಅನ್ನೋದು ತಿಳ್ಕೊಳ್ಳಿ ಅನ್ನೋದೊಂದು ನೋವಿರುತ್ತೆ ನಮಗೆ. ನಂಬಿಕೆ ಇಟ್ಟು ಪಕ್ಷ ಯಾವ ವಿಚಾರದಲ್ಲಿ ನೇರವಾಗಿ ಕೇಳುತ್ತೆ ಅದನ್ನೆಲ್ಲ ಉತ್ತರ ಕೊಡ್ತೀನಿ. ನಾನು ವೈಯಕ್ತಿಕವಾಗಿ ಕೇಳಿದ್ರೆ ಏನೂ ಹೇಳಲ್ಲ. ನಾನೊಬ್ಬ ನಾಯಕಳು, ನಾನೆಲ್ಲ ನಿಭಾಯಿಸ್ತೀನಿ. ಪಕ್ಷದ ವಿಚಾರವಾಗಿ, ಜಿಲ್ಲೆ ವಿಚಾರವಾಗಿ ಗೌರವ ಕೊಟ್ಟು ಏನಾಗಿದೆ, ಏನು ಯಾವುದು ಸರಿ ತಪ್ಪು ಅಂತ ಕೇಳಿದಾಗ ಖಂಡಿತವಾಗೂ ಜಿಲ್ಲೆಯ ಸಮಸ್ಯೆ ಬಗ್ಗೆ, ರೈತರ ಸಮಸ್ಯೆ ಬಗ್ಗೆ, ಇಲ್ಲಿ ದ್ವೇಷ ಅಸೂಯೆಯಿಂದ ಆಗ್ತಾ ಇರುವಂಥ ಬೆಳವಣಿಗೆಗಳ ಬಗ್ಗೆ ಖಂಡಿತವಾಗೂ ಹೇಳ್ತೀನಿ ನಾನು. ಇದೆಲ್ಲ ಮೇಡಮ್ ದ್ವೇಷ ಅಸೂಯೆ ಇದೆಯಲ್ಲ, ಪಕ್ಷ ದೊಡ್ಡದು. ನಮಗೆ ಪಕ್ಷದ ವೇದಿಕೆಯಲ್ಲಿ ಎಲ್ಲ ವಿಚಾರಗಳನ್ನ ಹೇಳ್ಕೊಳ್ಳೋದಕ್ಕೆ ನಮ್ಗೆ ಅವಕಾಶ ಇದೆ. ಖಂಡಿತವಾಗೂ ನನಗೆ ನನ್ನ ಜಿಲ್ಲೆ ಮುಖ್ಯ, ನನ್ನ ಜಿಲ್ಲೆ ರೈತರು ಮುಖ್ಯ, ಕಷ್ಟದಲ್ಲಿರೋ ಹೆಣ್ಮಕ್ಳು ಮುಖ್ಯ. ನನಗೆ ರಾಜಕೀಯ ಮುಖ್ಯ ಅಲ್ಲ. ನಮ್ಮನ್ನು ಪಕ್ಷ ಗುರುತಿಸಿದೆ, ಪಕ್ಷಕ್ಕೂ ಗೌರವ ತರಬೇಕು. ಈ ಜಿಲ್ಲೆಯ ಹೆಣ್ಮಗು ನಾನು, ಈ ಮಣ್ಣಲ್ಲಿ ಹುಟ್ಟಿರೋಳು, ಈ ಮಣ್ಣಿಗೂ ಗೌರವ ತರಬೇಕು. ಎರಡೂ ದೃಷ್ಟಿಕೋನದಲ್ಲಿಟ್ಕೊಂಡು ನನಗೆ ಗೌರವ ಕೊಟ್ಟರೆ, ನನಗೆ ಅವಕಾಶ ಕೊಟ್ಟರೆ ನಾನು ಹೇಳೋದೇನೆ, ಏನು ನಡೀತಾ ಇದೆ ಹೇಳ್ತೀನಿ. ಜನಗಳಿಂದ ಬೆಳೆದು ಬಂದಿದ್ದೀನಿ, ಕಷ್ಟದಲ್ಲಿರೋ ಹೆಣ್ಮಕ್ಳಿಂದ ಬೆಳೆದು ಬಂದಿದ್ದೀನಿ. ಯಾವತ್ತು ಯಾವ ಸಂಸ್ಥೆನ ತಾಯಿ ರೂಪದಲ್ಲಿ ನೋಡಿದ್ದೀನಿ, ತಾಯಿ ಸ್ಥಾನದಲ್ಲಿ ಅದನ್ನು ಕುಸಿತಾ ಇದ್ದರೆ ನೋಡ್ಕೊಳ್ಳೋ ಶಕ್ತಿ ಇಲ್ಲ. ನಾವು ಇವತ್ತಿರ್ತೀವಿ, ನಾಳೆ ಇರಲ್ಲ. ಆದರೆ ನಾವು ಕಟ್ಟೋ ಸಂಸ್ಥೆಗಳು ಈ ಜಿಲ್ಲೆನ ಕಾಪಾಡಬೇಕು. ಈ ಜಿಲ್ಲೆ ರೈತರಿಗೆ ಆಧಾರ ಆಗಿ ನಿಲ್ಲಬೇಕು. ಬಡ ಹೆಣ್ಮಕ್ಕಳನ್ನ ಕಷ್ಟ ಸುಖ ಕಣ್ಣೀರೋರಿಸೋ ಸಂಸ್ಥೆಗಳಾಗಿ ಬೆಳಿಬೇಕು. ದೇವ್ರು ಕೊಟ್ಟಿರೋ ಅವಕಾಶ, ಪಕ್ಷ ಕೊಟ್ಟಿರೋ ಅವಕಾಶ ಎರಡನ್ನೂ ನಾನು ಇದೇ ರೀತಿಯೇ ಉಪಯೋಗಿಸ್ಕೊತೀನಿ. ಯಾರು ಅದಕ್ಕೆ ಆ ಸ್ಥಾನಕ್ಕೆ ತೂಕವಾಗಿ ನಡ್ಕೋತಾರೆ ಅಂತ ನಿಮಗೆ ಗೊತ್ತದೆ. ನನಗಿಂತ ಚೆನ್ನಾಗಿ ಯಾರು ಆ ಜಾಗಕ್ಕೆ ನ್ಯಾಯ ಕೊಡ್ತಾರೆ, ಯಾರ ಜಾಗದಲ್ಲಿ ಕೂತ್ಕೊಂಡ್ರೆ ಬಡವ್ರನ್ನ, ಕಷ್ಟದಲ್ಲಿರೋರನ್ನ, ಶೋಷಿತರನ್ನ, ಕಾರ್ಮಿಕರನ್ನ ಯಾರು ಕಣ್ಣೀರು ಒರೆಸ್ತಾರೆ ಅಂತ ನಿಮಗೆಲ್ಲ ಅಭಿಪ್ರಾಯ ಬಂದರೆ, ನಾನು ಇನ್ನೂ ಚಿಕ್ಕವಳು, ನನಗೇನು ಇನ್ನೂ ಅಂತ ಅನುಭವ ಇಲ್ಲ. ಮಂತ್ರಿಗಳು ಹೇಳಿದ್ರಲ್ಲ, ಪ್ರಜಾಪ್ರಭುತ್ವ ಇದು,
ಎಲ್ಲರಿಗೂ ಅವರವರ ಭಾವನೆಗಳನ್ನು ಮತ್ತು ಅವ್ರ ಕಷ್ಟಗಳನ್ನ ಮಾತಾಡಲಿಕ್ಕೆ ಅವಕಾಶ ಇದೆ, ಹೇಳ್ಕೊಳ್ಳೋದಕ್ಕೆ ಸ್ವತಂತ್ರ ಇದೆ. ಯಾವುದಾದ್ರೂ ಒಂದು ಕ್ಲೈಮ್ ಮಾಡಬೇಕಂದ್ರೆ ಇವತ್ತು ಅವರು ಡೈರೆಕ್ಟ್ರ್ ಆಗಿದ್ದಾರೆ, ಕೇಳ್ತಾ ಇದ್ದಾರೆ. ಆಮೇಲೆ ಇಡೀ ಜಿಲ್ಲೆಯಲ್ಲಿ 3ನೇ ಸತಿ MLA ಆಗಿದ್ದಾರೆ. 3ನೇ ಸತಿ ಒಂದು ಕಷ್ಟದಲ್ಲಿರೋರನ್ನ ಕಾಯಬೇಕು ಅಂತನೋ, ಶೋಷಿತ ವರ್ಗದಿಂದ ಬಂದಿದ್ದೀವಿ ಅಂತನೋ, ಅಥವಾ ಈ ಒಂದು ಸ್ಥಾನಮಾನದಲ್ಲಿ ಗೌರವವಾಗಿ ನನಗೂ ಒಂದು ಅವಕಾಶ ಕೊಡಲಿ ಅಂತನೋ ಏನೋ ಒಂದು ಅವ್ರದ್ದು ದೂರದೃಷ್ಟಿಯಿಂದ ಕೇಳ್ತಾ ಇದ್ದಾರೆ ಅಂತಂದರೆ ಅದನ್ನು ನಾನು ತಪ್ಪು ಅಂತ ಹೇಳೋದು. ನಿಮ್ಗೆ ಯಾಕಿಲ್ಲ ಬೆಂಬಲ ಮೇಡಮ್? ಇದೆಯಾ ಅದಕ್ಕೆ? ನಿಮ್ಮದು ಕೂಡ ಸಪೋರ್ಟ್ ಇದೆಯಾ? ನೀವು DCC ಬ್ಯಾಂಕ್ ಕೋಮಲ್ ವಿಚಾರದಲ್ಲಿ ತಮ್ಮ ಬೆಂಬಲ ಇದೆಯಾ ಮೇಡಮ್? ಹೌದು, ಸಂಸ್ಥೆಗಳನ್ನ ಕಾಯೋ ಅಂಥವ್ರು ಅಂಥ ನಾಯಕರು ಆಗಬೇಕು ಅಂತ ಆಸೆ ಇದೆ. ಸಂಸ್ಥೆಗಳನ್ನ ಕಾಯಬೇಕು, ಕಾಪಾಡಬೇಕು. ಒಂದು ಅಧಿಕಾರ ಸಿಕ್ಕಾಗ ರಕ್ಷಣೆ ಮಾಡಬೇಕ್ರಿ. ನಾವು ನಿಷ್ಠಾವಂತರಾಗಿದ್ದರೆ, ಪಕ್ಷ ಎಂಥ ಸಂದರ್ಭದಲ್ಲೂ ನಾನು ದ್ರೋಹ ಮಾಡಿಲ್ಲ ಅಂದರೆ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ನಾನು ಕೆಲಸ ಮಾಡಿದರೆ, ಪಕ್ಷ ನನ್ನನ್ನು ಯಾವ ಜಾಗದಲ್ಲಿ ಕೂರಿಸಿದ್ರು, ಬಾಗಿಲಲ್ಲಿಟ್ಟರೂ ಅಲ್ಲೇ ಇರ್ತೀನಿ, ಒಳಗಡೆ ಕರೆದ್ರೂ ಅಲ್ಲೇ ಇರ್ತೀನಿ. ಸುರ್ಜೇವಾಲ ಅವರು ಎಲ್ಲ ಶಾಸಕರನ್ನ ಭೇಟಿ ಆಗುವಂಥದ್ದು ಭಾಳ ದಿನಗಳಾಗಿತ್ತು. ಏನೇ ಸಮಸ್ಯೆಗಳಿದ್ದರೂ ಕೂಡ ಒಳ್ಳೆಯದು ಕೆಟ್ಟದ್ದು ಪಕ್ಷದ ಭಾಗವಾಗಿರುವಂಥ ಶಾಸಕರಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಒಂದು ವೇದಿಕೆ ಅವಶ್ಯಕತೆ ಇರುತ್ತೆ. ಆ ಜಿಲ್ಲೆಯ ಸಮಸ್ಯೆ ಇರ್ಬೋದು, ಪ್ರತ್ಯೇಕವಾಗಿ ಕ್ಷೇತ್ರದ ಸಮಸ್ಯೆ ಇರ್ಬೋದು, ಅವರವರ ಕ್ಷೇತ್ರ ವ್ಯಾಪ್ತಿ, ಜಿಲ್ಲೆ ವ್ಯಾಪ್ತಿ, ಜವಾಬ್ದಾರಿ ವ್ಯಾಪ್ತಿಯಲ್ಲಿ ಅವರ ಭಾವನೆಗಳು ಅಥವಾ ಪಕ್ಷದ ಸಂಘಟನೆಯಲ್ಲಿ ಏನೂ ಕುಂದುಕೊರತೆ ಆಗದೆ ಇರೋಂಗೆ ನೋಡ್ಕೊಳ್ಳೋವಂಥದ್ದು ವಿಚಾರಗಳ ಬಗ್ಗೆ ಒಂದು ವೇದಿಕೆಯನ್ನು ಕೊಟ್ಟಿದ್ದಾರೆ. ಆ ವೇದಿಕೆಯನ್ನು ಎಲ್ಲ ಶಾಸಕರು ಉಪಯೋಗ ಮಾಡ್ಕೋಬೇಕು. ಈಗ ಅನುದಾನಕ್ಕೆ ಸಂಬಂಧಪಟ್ಟಂತೆ ಅಥವಾ ಬೇರೆ ವಿಚಾರಗಳು ಖಂಡಿತ ಅನುದಾನ ಇದೆಯಾ? ಇಲ್ಲ. ಪಕ್ಷ ಜನ ಆಶೀರ್ವಾದ ಮಾಡಾದ್ಮೇಲೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಅಧಿಕಾರಕ್ಕೆ ಬಂದಾಗಿದ್ದ ತಕ್ಷಣ ಶೋಷಿತರು, ರೈತರು, ಬಡವರು, ಕಾರ್ಮಿಕರನ್ನ ಕೈ ಹಿಡಿಯುವಂಥ ಕಾರ್ಯಕ್ರಮಗಳನ್ನ, ಕಲ್ಯಾಣ ಕಾರ್ಯಕ್ರಮಗಳನ್ನ ಮಾಡೋಕ್ಕೆ ಹೋದರು. ಆವಾಗ ಕ್ಷೇತ್ರಕ್ಕೆ ಇದಕ್ಕೆ ಮುಂಚೆ ಪ್ರತಿ ವರ್ಷ ಒಂದಿಷ್ಟು ಅನುದಾನ ಅಂತ ಜಾಸ್ತಿನೇ ಕೊಡ್ತಾಯಿದ್ರು. ಪ್ರತಿ ಶಾಸಕರು ಅಥವಾ ಕ್ಷೇತ್ರ ಅಭಿವೃದ್ಧಿಗೆ ಅಂತಲೇ ಅನುದಾನ ಕೊಡ್ತಾಯಿದ್ರು. ಆದ್ಯತೆ ಫಸ್ಟ್ ಕೊಟ್ಟರು ಯಾರು ಶ್ರಮಿಕರಿದ್ದಾರೆ, ಕಾರ್ಮಿಕರಿದ್ದಾರೆ, ರೈತರು, ಕೋವಿಡ್ ತದನಂತರ ದಿನಗಳನ್ನ ಸುಧಾರಣೆ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿದ್ರಲ್ಲ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ, ಅದಕ್ಕೆ ಮೊದಲನೇ ಆದ್ಯತೆ ಕೊಟ್ಟಿದ್ದಾರೆ. ಶಾಸಕರಿಗೆ ಅನುದಾನ ಕೊಡಲ್ಲ ಅನ್ನೋವಂಥ ವಿಚಾರ ಅಲ್ಲ, ಆದ್ಯತೆ ಬಡವರು ಆದ್ಯತೆ ಕೊಟ್ಟಿರುವಂಥದ್ದು ಅಂಥ ವರ್ಗದವ್ರಿಗೆ, ಶೋಷಿತ ವರ್ಗದವ್ರಿಗೆ, ಬಡವ್ರಿಗೆ. ನಿಮಗೆ ಅಸಮಾಧಾನ ಇದೆಯಾ? ಅನುದಾನ ಸಿಕ್ಕಿಲ್ಲ. ಅನುದಾನಕ್ಕೆ ಸಂಬಂಧಪಟ್ಟಂತೆ ನಾವು ಅನುದಾನ ವಂಚಿತವಾಗಿದೆ ಆ ಒಂದು ದೃಷ್ಟಿಕೋನದಿಂದ ಸರ್ಕಾರದ ಬಗ್ಗೆ ನಮ್ದು ಯಾವುದೇ ಒಂದು ಆಪಾದನೆ ಅಥವಾ ಕಡಿಮೆ ಆಗಿದೆ ಅನ್ನುವಂಥ ವಿಚಾರಕ್ಕೆ ಅಲ್ಲ. ಮುಂದೆ ಅದನ್ನು ಸರಿ ಮಾಡ್ಕೋತಾರೆ. ಕ್ಷೇತ್ರದ ಅಭಿವೃದ್ಧಿಗೂ ಅನುದಾನ ಕೊಡಲೇಬೇಕು. ನೇರವಾಗಿ ಆಪಾದನೆ ಮಾಡ್ತಿದ್ದಾರೆ ಮೇಡಮ್. ಅನುದಾನ ಕೊಡ್ತಾರೆ, ಕೊಡದೇ ಇರೋಕ್ಕಾಗಲ್ಲ. ಬಡವ್ರನ್ನ ಇಷ್ಟು ಕನಿಕರವಾಗಿ ನೋಡೋರು, ಕಷ್ಟದಲ್ಲಿರೋರನ್ನ ಇಷ್ಟು ಅವ್ರದ್ದೇ ಪಕ್ಷದ ಶಾಸಕರನ್ನ ಹೆಂಗೆ ಕೈ ಬಿಡ್ತಾರೆ? ಬಿಡಲ್ಲ, ನೋಡ್ತಾರೆ, ಅವ್ರನ್ನೂ ನೋಡ್ತಾರೆ. ನಮಗೂ ತಾಳ್ಮೆ ಬೇಕು ಅಲ್ವಾ? ಜಿಲ್ಲೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಅಸಮಾಧಾನಗಳಿದ್ದಾವೆ, ಶಾಸಕರ ಮಧ್ಯೆ ಹೊಂದಾಣಿಕೆಗಳಿಲ್ಲ, ಇದನ್ನೇನಾದರೂ ಗಮನ ತರ್ತೀರಾ? ಶಾಸಕರ ಮಧ್ಯೆ ಹೊಂದಾಣಿಕೆ ಇಲ್ಲ ಅನ್ನೋ ಪ್ರಶ್ನೆಗಿಂತ ಪಕ್ಷದಲ್ಲಿ ನಿಷ್ಠಾವಂತರನ್ನ ಕಡೆಗಣಿಸಬಾರ್ದು ಅನ್ನೋ ಒಂದು ನೋವಿದೆ. ಪಕ್ಷಕ್ಕೆ ಎಂಥ ಅಗ್ನಿ ಪರೀಕ್ಷೆ ಇದ್ದಾಗೂ ಕೂಡ ಪಕ್ಷದ ಗೌರವ ಉಳಿಸೋವಂಥದ್ದು ಯಾರು, ಎಂಥ ಕಾರ್ಯಕರ್ತರಿಗೆ ಅವಕಾಶ ಕೊಟ್ಟಿದ್ದೀವಿ, ಅವರು ಜವಾಬ್ದಾರಿಗೆ ಬಂದಾದಮೇಲೆ ಪಕ್ಷ ಸಂಕಷ್ಟದಲ್ಲಿದ್ದಾಗ ಪಕ್ಷನ ನಾವು ಯಾವತ್ತೂ ಕೂಡ ಅಗೌರವಾಗಿ ನಡ್ಕೊಂಡಿಲ್ಲ. ಯಾವತ್ತೇ ಒಂದು ಮೀಡಿಯಾಗೆ ಹೋಗಿಲ್ಲ. ನಾವ್ಯಾವತ್ತೂ ಪಕ್ಷನ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟು ಹೆದರಿಸಿ ಇನ್ನೊಂದು ಮಾಡಿ ಒಂದು ಅಧಿಕಾರಕ್ಕೋಸ್ಕರ ಅಥವಾ ಒಂದು ಸುಳ್ಳು ಪ್ರಚಾರ ಮಾಡೋದಕ್ಕೋಸ್ಕರ ನಾವು ಯಾವತ್ತೂ ಯಾವ ವೇದಿಕೆನೂ ತೊಗೊಂಡಿಲ್ಲ. ಇವತ್ತು ಆ ಥರ ತೊಗೊಳ್ಳಲ್ಲ. ನಮ್ಮ ಉದ್ದೇಶ ಇರೋದು ನಮ್ಮನ್ನು ಪಕ್ಷ ಗುರುತಿಸಿದೆ. ಪಕ್ಷ ಗುರುಸಿದ್ಮೇಲೆ ನಾವು ಪಕ್ಷಕ್ಕೆ ಮೊದಲನೇ ಆದ್ಯತೆ ಕೊಡಬೇಕು, ಗೌರವ ಕೊಡಬೇಕು, ತಾಯಿ ಸ್ಥಾನದಲ್ಲಿ ನೋಡಬೇಕು. ತಾಯಿ ಅಂತ ಹೇಳಿಬಿಟ್ಟು ಪಕ್ಷಕ್ಕೆ ಏನು ಬೇಕೋ ಅಗೌರವ ಮಾಡೋರು ಏನಾಗಿದ್ದಾರೆ, ಏನೇನು ಆಟ ಆಡ್ತಾ ಇದ್ದಾರೆ ಅನ್ನೋದು ತಿಳ್ಕೊಳ್ಳಿ ಅನ್ನೋದೊಂದು ನೋವಿರುತ್ತೆ ನಮಗೆ. ನಂಬಿಕೆ ಇಟ್ಟು ಪಕ್ಷ ಯಾವ ವಿಚಾರದಲ್ಲಿ ನೇರವಾಗಿ ಕೇಳುತ್ತೆ ಅದನ್ನೆಲ್ಲ ಉತ್ತರ ಕೊಡ್ತೀನಿ. ನಾನು ವೈಯಕ್ತಿಕವಾಗಿ ಕೇಳಿದ್ರೆ ಏನೂ ಹೇಳಲ್ಲ. ನಾನೊಬ್ಬ ನಾಯಕಳು, ನಾನೆಲ್ಲ ನಿಭಾಯಿಸ್ತೀನಿ. ಪಕ್ಷದ ವಿಚಾರವಾಗಿ, ಜಿಲ್ಲೆ ವಿಚಾರವಾಗಿ ಗೌರವ ಕೊಟ್ಟು ಏನಾಗಿದೆ, ಏನು ಯಾವುದು ಸರಿ ತಪ್ಪು ಅಂತ ಕೇಳಿದಾಗ ಖಂಡಿತವಾಗೂ ಜಿಲ್ಲೆಯ ಸಮಸ್ಯೆ ಬಗ್ಗೆ, ರೈತರ ಸಮಸ್ಯೆ ಬಗ್ಗೆ, ಇಲ್ಲಿ ದ್ವೇಷ ಅಸೂಯೆಯಿಂದ ಆಗ್ತಾ ಇರುವಂಥ ಬೆಳವಣಿಗೆಗಳ ಬಗ್ಗೆ ಖಂಡಿತವಾಗೂ ಹೇಳ್ತೀನಿ ನಾನು. ಇದೆಲ್ಲ ಮೇಡಮ್ ದ್ವೇಷ ಅಸೂಯೆ ಇದೆಯಲ್ಲ. ಪಕ್ಷ ದೊಡ್ಡದು. ನಮಗೆ ಪಕ್ಷದ ವೇದಿಕೆಯಲ್ಲಿ ಎಲ್ಲ ವಿಚಾರಗಳನ್ನ ಹೇಳ್ಕೊಳ್ಳೋದಕ್ಕೆ ನಮ್ಗೆ ಅವಕಾಶ ಇದೆ. ಖಂಡಿತವಾಗೂ ನನಗೆ ನನ್ನ ಜಿಲ್ಲೆ ಮುಖ್ಯ, ನನ್ನ ಜಿಲ್ಲೆ ರೈತರು ಮುಖ್ಯ, ಕಷ್ಟದಲ್ಲಿರೋ ಹೆಣ್ಮಕ್ಳು ಮುಖ್ಯ, ನನಗೆ ರಾಜಕೀಯ ಮುಖ್ಯ ಅಲ್ಲ ನಮಗೆ.
ನಮ್ಮನ್ನು ಪಕ್ಷ ಗುರುತಿಸಿದೆ, ಪಕ್ಷಕ್ಕೂ ಗೌರವ ತರಬೇಕು. ಈ ಜಿಲ್ಲೆಯ ಹೆಣ್ಮಗು ನಾನು, ಈ ಮಣ್ಣಲ್ಲಿ ಹುಟ್ಟಿರೋಳು, ಈ ಮಣ್ಣಿಗೂ ಗೌರವ ತರಬೇಕು. ಎರಡೂ ದೃಷ್ಟಿಕೋನದಲ್ಲಿಟ್ಕೊಂಡು ನನಗೆ ಗೌರವ ಕೊಟ್ಟರೆ, ನನಗೆ ಅವಕಾಶ ಕೊಟ್ಟರೆ ನಾನು ಹೇಳೋದೇನೆ, ಏನು ನಡೀತಾ ಇದೆ ಹೇಳೇ ಹೇಳ್ತೀನಿ. ಜನಗಳಿಂದ ಬೆಳೆದು ಬಂದಿದ್ದೀನಿ, ಕಷ್ಟದಲ್ಲಿರೋ ಹೆಣ್ಮಕ್ಳಿಂದ ಬೆಳೆದು ಬಂದಿದ್ದೀನಿ. ಯಾವತ್ತು ಯಾವ ಸಂಸ್ಥೆನ ತಾಯಿ ರೂಪದಲ್ಲಿ ನೋಡಿದ್ದೀನಿ, ತಾಯಿ ಸ್ಥಾನದಲ್ಲಿ ಅದನ್ನು ಕುಸಿತಾ ಇದ್ದರೆ ನೋಡ್ಕೊಳ್ಳೋ ಶಕ್ತಿ ಇಲ್ಲ. ನಾವು ಇವತ್ತಿರ್ತೀವಿ, ನಾಳೆ ಇರಲ್ಲ. ಆದರೆ ನಾವು ಕಟ್ಟೋ ಸಂಸ್ಥೆಗಳು ಈ ಜಿಲ್ಲೆನ ಕಾಪಾಡಬೇಕು. ಈ ಜಿಲ್ಲೆ ರೈತರಿಗೆ ಆಧಾರ ಆಗಿ ನಿಲ್ಲಬೇಕು. ಬಡ ಹೆಣ್ಮಕ್ಳನ್ನ ಕಷ್ಟ ಸುಖ ಕಣ್ಣೀರೋರಿಸೋ ಸಂಸ್ಥೆಗಳಾಗಿ ಬೆಳಿಬೇಕು. ದೇವ್ರು ಕೊಟ್ಟಿರೋ ಅವಕಾಶ, ಪಕ್ಷ ಕೊಟ್ಟಿರೋ ಅವಕಾಶ, ಎರಡನ್ನೂ ನಾನು ಇದೇ ರೀತಿಯೇ ಉಪಯೋಗಿಸ್ಕೊತೀನಿ. ಒಂದು ವೇಳೆ ಪಕ್ಷ ಸಂಸ್ಥೆಗೆ ಅಧ್ಯಕ್ಷರಾಗಿ ಅಂತಂದ್ರೆ ಆಗ್ತೀರಾ? ಯಾರು ಅದಕ್ಕೆ ಆ ಸ್ಥಾನಕ್ಕೆ ತೂಕವಾಗಿ ನಡ್ಕೋತಾರೆ ಅಂತ ನಿಮಗೆ ಗೊತ್ತದೆ. ನನಗಿಂತ ಚೆನ್ನಾಗಿ ಯಾರು ಆ ಜಾಗಕ್ಕೆ ನ್ಯಾಯ ಕೊಡ್ತಾರೆ, ಯಾರ ಜಾಗದಲ್ಲಿ ಕೂತ್ಕೊಂಡ್ರೆ ಬಡವ್ರನ್ನ, ಕಷ್ಟದಲ್ಲಿರೋರನ್ನ, ಶೋಷಿತರನ್ನ, ಕಾರ್ಮಿಕರನ್ನ ಯಾರು ಕಣ್ಣೀರು ಒರೆಸ್ತಾರೆ ಅಂತ ನಿಮಗೆಲ್ಲ ಅಭಿಪ್ರಾಯ ಬಂದರೆ, ನಾನು ಇನ್ನೂ ಚಿಕ್ಕವಳು, ನನಗೇನು ಇನ್ನೂ ಅಂತ ಅನುಭವ ಇಲ್ಲ. ಮಂತ್ರಿಗಳು ಹೇಳಿದ್ರಲ್ಲ, ಪ್ರಜಾಪ್ರಭುತ್ವ ಇದು, ಎಲ್ಲರಿಗೂ ಅವರವರ ಭಾವನೆಗಳನ್ನು ಮತ್ತು ಅವ್ರ ಕಷ್ಟಗಳನ್ನ ಮಾತಾಡಲಿಕ್ಕೆ ಅವಕಾಶ ಇದೆ, ಹೇಳ್ಕೊಳ್ಳೋದಕ್ಕೆ ಸ್ವತಂತ್ರ ಇದೆ. ಯಾವುದಾದ್ರೂ ಒಂದು ಕ್ಲೈಮ್ ಮಾಡಬೇಕಂದ್ರೆ ಇವತ್ತು ಅವರು ಡೈರೆಕ್ಟ್ರ್ ಆಗಿದ್ದಾರೆ, ಕೇಳ್ತಾ ಇದ್ದಾರೆ. ಆಮೇಲೆ ಇಡೀ ಜಿಲ್ಲೆಯಲ್ಲಿ 3ನೇ ಸತಿ MLA ಆಗಿದ್ದಾರೆ. 3ನೇ ಸತಿ ಒಂದು ಕಷ್ಟದಲ್ಲಿರೋರನ್ನ ಕಾಯಬೇಕು ಅಂತನೋ, ಶೋಷಿತ ವರ್ಗದಿಂದ ಬಂದಿದ್ದೀವಿ ಅಂತನೋ, ಅಥವಾ ಈ ಒಂದು ಸ್ಥಾನಮಾನದಲ್ಲಿ ಗೌರವವಾಗಿ ನನಗೂ ಒಂದು ಅವಕಾಶ ಕೊಡಲಿ ಅಂತನೋ, ಏನೋ ಒಂದು ಅವ್ರದ್ದು ದೂರದೃಷ್ಟಿಯಿಂದ ಕೇಳ್ತಾ ಇದ್ದಾರೆ ಅಂತಂದರೆ ಅದನ್ನು ನಾನು ತಪ್ಪು ಅಂತ ಹೇಳೋದು. ನಿಮ್ಗೆ ಯಾಕಿಲ್ಲ ಬೆಂಬಲ ಇದೆಯಾ ಅದಕ್ಕೆ? ನಿಮ್ಮದು ಕೂಡ ಸಪೋರ್ಟ್ ಇದೆಯಾ? ನೀವು DCC ಬ್ಯಾಂಕ್ ಕೋಮಲ್ ವಿಚಾರದಲ್ಲಿ ತಮ್ಮ ಬೆಂಬಲ ಇದೆಯಾ ಮೇಡಮ್? ಹೌದು, ಸಂಸ್ಥೆಗಳನ್ನ ಕಾಯೋ ಅಂಥವ್ರು ಅಂಥ ನಾಯಕರು ಆಗಬೇಕು ಅಂತ ಆಸೆ ಇದೆ. ಸಂಸ್ಥೆಗಳನ್ನ ಕಾಯಬೇಕು, ಕಾಪಾಡಬೇಕು. ಒಂದು ಅಧಿಕಾರ ಸಿಕ್ಕಾಗ ರಕ್ಷಣೆ ಮಾಡಬೇಕ್ರಿ. ನಾವು ನಿಷ್ಠಾವಂತರಾಗಿದ್ದರೆ, ಪಕ್ಷ ಎಂಥ ಸಂದರ್ಭದಲ್ಲೂ ನಾನು ದ್ರೋಹ ಮಾಡಿಲ್ಲ ಅಂದರೆ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತಲಾಗಿ ನಾನು ಕೆಲಸ ಮಾಡಿದರೆ, ಪಕ್ಷ ನನ್ನನ್ನು ಯಾವ ಜಾಗದಲ್ಲಿ ಕೂರಿಸಿದ್ರು, ಬಾಗಿಲಲ್ಲಿಟ್ಟರೂ ಅಲ್ಲೇ ಇರ್ತೀನಿ, ಒಳಗಡೆ ಕರೆದ್ರೂ ಅಲ್ಲೇ ಇರ್ತೀನಿ.